ಹಾಯ್ ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಏನಪ್ಪ ಮುತ್ತಮ್ಮ ಕನ್ನಡ ಚಾನಲ್ ಗಣೇಶನ ತೋರಿಸ್ತಾ ಇದ್ದಾರೆ ಅಂದ್ಕೋತೀರಾ? ಹೌದು, ಖಂಡಿತ ಗಣೇಶನ ಪೂಜೆ ಮಾಡ್ಕೊಂಡು ಹೋದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತಾರೆ. ಮನೆಯಲ್ಲೂ ಏನಾದರೂ ವಿಶೇಷ ಪೂಜೆಗಳು ಮಾಡಿದಾಗಲೂ ಗಣೇಶನ ಮೊದಲನೇ ಪೂಜೆ. ಏಕೆಂದರೆ ನಾನು ಮಾಲೆ ಹಾಕೋದ್ರಿಂದ ಫಸ್ಟು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗಣೇಶನ ಪೂಜೆ ಮಾಡಿಕೊಂಡು ಹೋಗಿ ಮಾಲೆ ಹಾಕ್ಕೊಂಬಂದಿದ್ದೀನಿ. ಮಾಲೆ ಹಾಕ್ಕೊಂಬಂದು ಮಾರನೇ ದಿನ ಹೋಗಿ ಸಿಟಿ ಮಾರ್ಕೆಟ್ಗೆ, ಚಿಕ್ಕಪೇಟೆಗೆ ಹೋಗಿ ಒಳ್ಳೊಳ್ಳೆ ಸೀರೆಗಳು ತೊಗೊಂಬಂದಿದ್ದೀನಿ. ಈಗ ಕ್ರಿಸ್ಮಸ್ ಬರ್ತಾಯಿದೆ ಮೊದಲಿಗೆ, ತಿರ್ಗಿ ಹಾಗೆ ಜನವರಿ ಬರುತ್ತೆ, ಹೊಸ ವರ್ಷ. ಜನವರಿ ಮುಗಿದು ಅದೇ ಜನವರಿಯಲ್ಲಿ ಸಂಕ್ರಾಂತಿ ಹಬ್ಬ ಬರ್ತದೆ. ಅದಕ್ಕೋಸ್ಕರ ಎಲ್ಲ ಹೊಸ ಬಟ್ಟೆಗಳು ತೊಗೊಂಬಂದಿದ್ದೀನಿ, ಹೊಸ ಹೊಸ ಸ್ಯಾರೀಸ್ ತೊಗೊಂಬಂದಿದ್ದೀನಿ. ಡ್ರೆಸ್ಸಸ್ಸು, ನೈಟೀಸು ಮತ್ತು ಸೀರೆ ಎಲ್ಲ ತಂದಿದ್ದೀನಿ. ಸೀರೆ ನೈಟಿ ತೋರಿಸ್ತಾ ನಾನು ಇವತ್ತು ನಮ್ಮ ಥರ 50 ವರ್ಷ 45 ವರ್ಷ ಆಗಿರೋರು, ಏಜ್ ಆಗಿರೋರ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಈಗ ನಮಗೆಲ್ಲ ಸ್ವಲ್ಪ ಈ ಏಜಲ್ಲಿ ಜವಾಬ್ದಾರಿ ಕಳ್ಕೊಂಡಿರ್ತೀರಿ, ಎಲ್ಲ ಮುಗಿಸ್ಕೊಂಡಿರ್ತೀರಿ. 40 ವರ್ಷಕ್ಕೆ, ಕೆಲವರು 45 50 ವರ್ಷಕ್ಕೆ. ನಾನಂತೂ ಎಲ್ಲ ಜವಾಬ್ದಾರಿನೂ 45ಕ್ಕೆ ಮುಗಿಸ್ಕೊಂಡು ನನ್ನ ಮಗಳಿಗೆ ಮದುವೆ ಮಾಡಿದೆ, ಮಗನಿಗೆ ಮದುವೆ ಮಾಡಿದೆ. ಮಗಳಿಗೆ 2 ಮಕ್ಕಳಾದರೂ ಅವ್ರಿಗೂ ಬಣಂತನ ಮಾಡಿ ಮಗನಿಗೆ ಮದುವೆ ಮಾಡಿ ಅವ್ರಿಗೂ ಒಂದು ಗಂಡು ಮಗು ಆಯಿತು. ಗಂಡು ಮಗು ಆದಮೇಲೆ ನಾನು ಸ್ವಲ್ಪ ವ್ಯಾಪಾರ ಮಾಡೋದಾಗಲಿ ಬೇರೆದ್ರ ನಾನು ಇದು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಏನಾದರೂ ಮಾಡೋದ್ರ ಬಗ್ಗೆ, ಕೆಲಸದ ಬಗ್ಗೆ. ಏನಂದರೆ ನಾನು ಬಟ್ಟೆ ಅಂಗಡಿ ಇಟ್ಕೊಂಡು ಒಂದು 3-4 ವರ್ಷ ಬಟ್ಟೆ ಅಂಗಡಿ ವ್ಯಾಪಾರ. ನೋಡಿ, ಸ್ಯಾರೀಸು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಈ ಥರ ಸ್ಯಾರಿ ತಂದು ಮಾಡ್ಕೋತಾಯಿದ್ದೀನಿ. ಬಟ್ಟೆ ಅಂಗಡಿ ಇಟ್ಕೊಂಡು ಬಟ್ಟೆ ಅಂಗಡಿ ವ್ಯಾಪಾರ ಮಾಡಿ ಒಂದು 4-5 ವರ್ಷ ಸ್ವಲ್ಪ ಗರ್ವಚಿಲ್ಲ ಪ್ರಾಬ್ಲಮ್ ಆಯಿತು. ಆವಾಗ ನಾನು ಸ್ವಲ್ಪ ಆಪ್ರೇಷನ್ ಮಾಡಿಸ್ಕೊಂಡು ಅಂಗಡಿ ತೆಗ್ದಾಕಿದೆ. ಅಂಗಡಿ ತೆಗ್ದಾಕಿ 1-2 ವರ್ಷ ರೆಸ್ಟ್ ತೊಗೊಂಡು ನಾನು ಮತ್ತು ಎಲ್ಲರೂ ಗಿರಾಕಿಗಳು ಕೇಳ್ತಾಯಿದ್ರು, ಕಸ್ಟಮರ್ಗಳು. ಸ್ಯಾರೀಸ್ ತುಂಬ ಚೆನ್ನಾಗಿರ್ತವೆ, ಡ್ರೆಸ್ಗಳು ಚೆನ್ನಾಗಿರ್ತಾಯಿತ್ತು. ನೀವು ಇನ್ಸ್ಟಾಲ್ಮೆಂಟಲ್ಲಿ ಒಂದು 2 ತಿಂಗಳು 3 ತಿಂಗಳು ಕೊಡ್ತಾಯಿದ್ರಿ, ನಾವು ಕ್ಯಾಶ್ ಕೊಟ್ಟು ತೊಗೊಳಕ್ಕಾಗಲ್ಲ ಅಂತೇಳಿದಕ್ಕೆ, ಯಾಕೆ ಮತ್ತೆ ನನ್ನ ಮನೇಲಿ ಸುಮ್ಮನೆ ಯಾಕೆ ಕೂತ್ಕೋಬೇಕು, ವಯಸ್ಸಾಯಿತು, ಮಕ್ಕಳೆಲ್ಲ ಮದುವೆ ಆಯಿತು ಅಂತ ಜವಾಬ್ದಾರಿ ಕಳ್ಕೊಂಡು ಯಾಕೆ ಕೂತ್ಕೋಬೇಕು ಅಂತ ಮತ್ತೆ ನಾನು ಬಟ್ಟೆ ವ್ಯಾಪಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 20,000-30,000 ಬಂಡವಾಳದಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮನೆಯಲ್ಲೇ ವ್ಯಾಪಾರ ಮಾಡ್ಕೋತಾಯಿದ್ದೀನಿ. ಮೊದಲಿಗೆ ತೋರಿಸಿದ್ದು ಸಿಲ್ಕ್ ಡ್ರೆಸ್ಸು, ಇದು ಕಾಟನು, ಸೈಡ್ ಕಟ್ಟಿಂಗು, ಸ್ಟ್ರೈಟ್ ಪ್ಯಾಂಟ್ ಅಂತಾರಲ್ಲ, ಪ್ಯೂರ್ ಕಾಟನು. ಚಳಿಗಾಲಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ, ಬೆಚ್ಚಗಿರುತ್ತೆ ಅದು. ಯಾಕಂದ್ರೆ ನನ್ನ ಹತ್ರ ತೊಗೊಳೋರು 40 ವರ್ಷದ ಮೇಲೆ ಇರೋರೆಲ್ಲ ತೊಗೊಳೋದು, ಅಂಥವ್ರಿಗೆ ತೊಗೊಂಬಂದಿದ್ದೀನಿ. ಈ ಡ್ರೆಸ್ಸಸ್ ಎಲ್ಲನೂ ಮೊಮ್ಮಕ್ಕಳಿಗೆ ಮಕ್ಕಳು ತೊಗೊಂಡೋಗ್ತಾರೆ. ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ನನ್ನ ಫ್ರೆಂಡ್ಸು ತೊಗೋತಾರೆ, ಮತ್ತು ಫ್ರೆಂಡ್ಸು ಬೇರೆಯವ್ರಿಗೂ ಕಾಂಟ್ಯಾಕ್ಟ್ ಮಾಡಿಕೊಡ್ತಾರೆ. ಹೊಸಬ್ರು ಬರ್ತಾರೆ, ಒಬ್ರಿಗೊಬ್ರು ಹೇಳ್ಕೊಂಡ್ರೆ ಮನೆಯಲ್ಲೇ ಈ ರೀತಿ ನಾನು ವ್ಯಾಪಾರ ಮಾಡ್ಕೊತೀನಿ. ಇದು ಅಷ್ಟೇ ಅಂಬ್ರೆಲಾ ಟೈಪು, ಗೋಲ್ಡನ್ ಕಲರು ಪ್ರಿಂಟೆಡ್ ಬಂದಿದೆ, ತುಂಬ ಚೆನ್ನಾಗಿದೆ. ಇದು ಬಂದು ಎಲ್ಲ ಡ್ರೆಸ್ಸಸ್ಸನ್ನು ಎಮ್ಮಿಂದ XXL ಸಿಗುತ್ತೆ. ವಯಸ್ಸಾಗಿದೆ ಅಂತ ಮನೇಲಿ ಕೂತ್ಕೊಂಡು ಶುಗರ್ BP ಜಾಸ್ತಿ ಮಾಡ್ಕೊಳೋ ಬದಲು, ಅಕ್ಕಪಕ್ಕದವ್ರ ವಿಷಯ ಮಾತಾಡಿ ಅದನ್ನು ನಾವು ತಲೆ ಕೆಡಿಸ್ಕೊಂಡು ಇದು ಮಾಡ್ಕೊಳೋ ಬದಲು, ನಮ್ಮ ಕೆಲಸದ ಮೇಲೆ ನಾವು ಗಮನ ಕೊಟ್ಟು ಮಾಡ್ಕೊಂಡು ಹೋಗ್ತಾಯಿದ್ರೆ ನಾವು ಒಂದು 4 ಕಾಸು ಸಂಪಾದನೆ ಮಾಡ್ಕೋಬೋದು. ನಮಗೆ ಬೇಕಾದರೆ ನಮ್ಮ ಸ್ವಂತ ದುಡ್ಡಲ್ಲಿ ನಾವು ಖರ್ಚು ಮಾಡ್ಕೋಬೋದು. ಮೊಮ್ಮಕ್ಕಳು ಬಂದಾಗ ಪ್ರೀತಿಯಿಂದ ಏನಾದರೂ ಪ್ರತಿಯೊಂದಕ್ಕೂ ಯಜಮಾನ್ರನ್ನ ಮಕ್ಕಳನ್ನ ನಾವು ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಒಂದು 10 ವರ್ಷ ಗಾರ್ಮೆಂಟ್ಸಲ್ಲಿ ದುಡಿದಿದ್ದೀನಿ. ಆವಾಗ ಸೆಂಟ್ರಲ್ಲಿ ಸ್ವಲ್ಪ ನಾನು ಬಿಟ್ಟು ಅದೇ ಬಟ್ಟೆ ವ್ಯಾಪಾರ ಮಾಡಿದ್ದು. ಈಗ ಮತ್ತೆ ಅದೇ ಕೆಲಸ ಮಾಡ್ಕೋತಾಯಿದ್ದೀನಿ. ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ಅದಕ್ಕೆ ನಾನು ನನ್ನ ಏಜವ್ರಿಗೆ ಯಾಕೆ ಇದನ್ನೆಲ್ಲ ನಾನು ವೀಡಿಯೋ ಮಾಡಿ ಹಾಕಬಾರ್ದು ಅಂತ ಹಾಕ್ತಾಯಿದ್ದೀನಿ. ನೀವು ಬಟ್ಟೆ ವ್ಯಾಪಾರನೇ ಮಾಡಿರಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಬೇಕಾದರೆ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿ ಒಂದು 4 ಜನಕ್ಕೆ ಅಡುಗೆ ಮಾಡಿಕೊಡೋದು ಬ್ಯಾಚುಲರ್ಸ್ಗೆ. ಇಲ್ಲ ಅಂದರೆ ಈಗೆಲ್ಲ ಕಾಂಟ್ಯಾಕ್ಟ್ ನಂಬರ್ಗಳು ಸಿಗುತ್ತೆ. ಜೀರಿಗೆ ಮೆಣಸು ಪ್ಯಾಕ್ ಮಾಡೋದು, ಅರಿಶಿನ ಕುಂಕುಮ ಪ್ಯಾಕ್ ಮಾಡೋದು, ನಾನು ಒಂದು ಮುಂಚಿನ ಹಳೆ ವೀಡಿಯೋದಲ್ಲೂ ಮಾಡಾಕಿದ್ದೀನಿ. ಈ ಥರ ಯಾವುದೋ ಒಂದ್ರ ಮೇಲೆ ತೊಡಗಿಸ್ಕೋತಾ ಇದ್ದರೆ ನಮಗೆ ಯಾವುದೂ ಚಿಂತೆ ಬರೋಲ್ಲ, BP ಶುಗರ್ ಜಾಸ್ತಿ ಆಗೋಲ್ಲ. ನೋಡಿ, ಇದು ನೈಟಿ ಬಂದ್ಬಿಟ್ಟು ಕ್ರೀಮ್ ಕಲರಲ್ಲಿ ಗ್ರೇ ಫ್ಲೇವರು, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಚಳಿಗಾಲದಲ್ಲಿ ಫುಲ್ ಫ್ರೀ ಸೈಜು. ಚಳಿಗಾಲದಲ್ಲೂ ಬೆಚ್ಚಗಿರುತ್ತೆ, ಬೇಸಿಗೆ ಕಾಲಕ್ಕೂ ಹಾಕ್ಕೋಬೋದು. ಈ ಥರ ನಾವು ತಂದು ಮಾಡ್ಕೊಳೋದ್ರಿಂದ ನಮಗೆ ಸೇಲ್ ಆಗುತ್ತೆ. ನೀವು ಸೇಲ್ ಮಾಡೋದು ಯಾವ ಥರ ನಿಮ್ಮ ಹತ್ರ ಸೇಲ್ ಆಗುತ್ತೆ, ಅಕ್ಕಪಕ್ಕದಲ್ಲಿ ಯಾವ ಥರ ಇಷ್ಟಪಡ್ತಾರೆ, ಯಾವ ಬಜೆಟಲ್ಲಿ ತೊಗೋತಾರೆ, ಜಾಸ್ತಿ ರೇಂಜಲ್ಲಿ ತೊಗೊತಾರೆ, ಕಡಿಮೆ ರೇಂಜಲ್ಲಿ ತೊಗೊತಾರೆ ಅಂತ ನೋಡಿಕೊಂಡು ತೊಗೊಂಬರ್ಬೇಕಾಗತ್ತೆ. ಬಟ್ಟೆ ವ್ಯಾಪಾರದಲ್ಲಿ ಯಾವುದೇ ರೀತಿ ಲಾಸ್ ಆಗೋಲ್ಲ. ಮತ್ತು ನೋಡಿ, ಎಲ್ಲನೂ ನಾನು ಈ ಥರ ಡ್ರೆಸ್ಸು, ನೈಟೀಸು, ಬ್ಲೌಸ್ ಪೀಸು, ಪೆಟಿಕೋಟ್ಸು, ಸ್ಯಾರಿ ಪೆಟಿಕೋಟ್ಸು ಈ ಥರ ತಂದು ಮಾಡ್ಕೋತೀನಿ. ನಿಮ್ಮ ಕೈಯಲ್ಲಾದರೆ ನೀವು ಹೋಗಿ ತಂದು ಮಾಡ್ಕೊಳ್ಳಿ. ನಾನು ಮಾಡಲೇಬೇಕು ಅಂತ ಹೇಳ್ತೀನಿ, ಇಲ್ಲ ಬೇರೆ ಯಾವುದಾದ್ರೂ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಚಿಂತೆ ಮಾಡ್ಕೊಂಡು ಕೂತ್ಕೊಬಾರ್ದು, ನಮ್ಮ ಕೈಯಲ್ಲಿ ಆಗಿಲ್ಲ ಅಂತ ನೀವು ಚಿಂತೆ ಮಾಡ್ಕೊಂಡು ಕೂತ್ಕೊಬಾರ್ದು. ಈಗ ನಾನು ನೋಡಿ, ಈಗ ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಹೇಳೋಕ್ಕೆ ನಗ ಬರುತ್ತೆ. ನಾನು ಕಲ್ತಿದ್ದೆ ನಿಜವಾಗ್ಲೂ ನನ್ನ ಮಗಳಿಗೆ ಮದುವೆ ಆಗಿ, ಅವ್ರು 2 ಮಕ್ಕಳಾಗಿ ಬಾಣಂತನ ಮುಗಿಸಿ, ಮಗನಿಗೆ ಮದುವೆ ಆಗಿ, ಅವ್ನಿಗೊಂದು ಗಂಡು ಮಗು ಆದಮೇಲೆ ನಾನು 2 ವೀಲರ್ ಕಲಿತೆ.
ಟೂ ವೀಲರ್ ಕಲಿತು ಲೈಸೆನ್ಸ್ ಮಾಡಿಸ್ಕೊಂಡು ಸ್ವಂತ ಟೂ ವೀಲರ್ ತೊಗೊಂಡಿದ್ದೀನಿ. ಈಗ ನಾನು ಏನೇ ಕೆಲಸಕ್ಕೆ ಹೋದರೂ ನಾನು ಟೂ ವೀಲರ್ ತೊಗೊಂಡು ಎಲ್ಲ ಕೆಲಸ ನಾನು ಮುಗಿಸ್ಕೊಂಬತ್ತೀನಿ. ಯಾರು ನಾನು ಎದುರು ನೋಡಲ್ಲ. ಕುಡಿಯೋ ನೀರು ಸಮೇತ ನಾನೇ ತೊಗೊಂಬತ್ತೀನಿ, ನೀರು ಕ್ಯಾನ್ ತೊಗೊಂಡೋಗಿ ಬೇಕಂದರೆ. ಎಲ್ಲ ಕೆಲಸ ಬ್ಯಾಂಕ್ಗೆ ಹೋಗ್ಬೇಕಾ, ಹೂವು ತರಕ್ಕೆ ಹೋಗ್ಬೇಕಾ, ಸಾಮಾನು ತರ ಎಲ್ಲನೂ ನಾನೇ ಮಾಡ್ಕೋತೀನಿ. ಇದಂತೂ ನಿಜ ನಾನು ಹೇಳ್ತಾ ಇರೋದು. ಮಾಲೆ ಹಾಕ್ಕೊಂಡು ಈಗ ನಾನು 5 ದಿನಕ್ಕೆ ಮಾಲೆ ಹಾಕ್ಕೊಂಡಿದ್ದೀನಿ. ಮತ್ತು ಅದೆಲ್ಲ ಆದಮೇಲೆ ವಾಕಿಂಗ್ ಹೋಗ್ತಾಯಿದ್ದೆ. ವಾಕಿಂಗ್ ಹೋಗ್ಬೇಕಾದ್ರೆ ನನಗೆ ನಗ ಬರುತ್ತೆ. ನನ್ನ ಮನೇಲಿ ಯಾರಿಗೂ ಗೊತ್ತಿಲ್ಲ, ನನ್ನ ಮೊಮ್ಮಕ್ಳಿಗೂ ಗೊತ್ತಿಲ್ಲ, ನನ್ನ ಮಗನಿಗೂ ಯಾರಿಗೂ ಗೊತ್ತಿಲ್ಲ. ನಾನು ಹೋಗಿ ಡ್ರೈವಿಂಗ್ ಕ್ಲಾಸಲ್ಲಿ ನಾನೇ ಮಾತಾಡಿ ದುಡ್ಡು ಕಟ್ಟಿ 6,000 ಚಿಲ್ಲರೆ ದುಡ್ಡು ಕಟ್ಟಿ 20 ದಿನ ನಾನು ಡ್ರೈವಿಂಗ್ ಕ್ಲಾಸ್ ಕಲಿತು ಲೈಸೆನ್ಸ್ಗೆ ಹೋದೆ. ಮೊದಲನೇ ಸಲ ನನಗಾಗಿಲ್ಲ. ಯಾಕಂದರೆ ಒಂದು ಸರ್ಕಲ್ ಇರುತ್ತೆ, ನೀವು ಕಲ್ತಿರೋರ್ಗೆ ಗೊತ್ತಿರುತ್ತೆ, ಕಾರ್ ಡ್ರೈವಿಂಗ್ ಕಲ್ತಿರೋರಿಗೆ. ಆ ಸರ್ಕಲ್ ಫುಲ್ಲು ಒಂದು ರೌಂಡ್ ಬಂದು ಮತ್ತೆ ರಿವರ್ಸಲ್ಲಿ ಬರಬೇಕು. ರಿವರ್ಸಲ್ಲಿ ಬರೋವಾಗ ನಾನು ಸ್ವಲ್ಪ ಲೆಫ್ಟಿಗೆ ಹೋಗ್ಬಿಟ್ಟೆ. ಅದಕ್ಕೆ ಸರ್ಕಲ್ಲು ಇನ್ಸ್ಪೆಕ್ಟ್ರು ಆಗಲ್ಲಮ್ಮ, ಇನ್ನೊಂದು ಚೆನ್ನಾಗಿ ಕಲ್ತ್ಕೊಂಬರ್ಬೇಕು, ಈ ಥರ ಎಲ್ಲ ನೀವು ರೋಡಲ್ಲಿ ಓಡಿಸಿದ್ರೆ ಯಾರಿಗಾನ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಇದೆಲ್ಲ ನಾನು 50 ವರ್ಷ ಆದಮೇಲೆ ಇದೆಲ್ಲ ಮಾಡಿರೋದು. ಯಾಕಂದರೆ ನಾವು ತಾಯಿ ಮನೇಲಿದ್ದಾಗ ನಮಗಿದು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿರೋದ್ರಿಂದ ನಾವು ಓದೋಕ್ಕೂ ಆಗಿಲ್ಲ, ನಾವು ಅಂದ್ಕೊಂಡಿದ್ದು ಕಲಿಯೋಕ್ಕೂ ಆಗಿಲ್ಲ, ನಮ್ಮ ಆಸೆಗಳು ಪೂರೈಸೋಕ್ಕೂ ಆಗಿಲ್ಲ. ಮತ್ತು ಮದುವೆ ಮಾಡಿಕೊಟ್ಮೇಲೆ ಮಕ್ಕಳಾಗತ್ತೆ, ಮಕ್ಕಳು ಸಂಸಾರ ಜಂಜಾಟ ಅನ್ನೋದಾಗೋಗುತ್ತೆ, ಅದೂ ಆಗಲ್ಲ. ಈಗ ವಯಸ್ಸಾಯ್ತು ಅಂತ ಮೂಲೆಯಲ್ಲಿ ಕೂತ್ಕೊಳ್ಳೋ ಬದಲು ನಾನು ಈ ಥರ ಮಾಡ್ಕೊಂಡಿದ್ದೆ. ಆಮೇಲೆ 2ನೇ ಸಲ ಹೋಗಿ ನಾನು ಲೈಸೆನ್ಸ್ಗೆ ಹೋಗಿ ಕಾರ್ ಓಡಿಸಿ ಲೈಸೆನ್ಸ್ ತೊಗೊಂಡು ಬಂದು ಮಕ್ಳಿಗೆ ಹೇಳಿದ್ದೀನಿ. ಆವಾಗ ಅವರೇ ಅಂದರು, ನಿನ್ಗೆ ಏನಕ್ಕಮ್ಮ ಈ ವಯಸ್ಸಿಗೆ ಅಂದರು. ಅಪ್ಪ ನನ್ನ ಆಸೆ ಇತ್ತು, ನಾನು ನೆರವೇರಿಸ್ಕೊಂಡಿದ್ದೀನಿ ಅಂದೆ. ಆದರೆ ನಾನು ಕಾರ್ ತೊಗೊಂಡು ಇನ್ನೂ ರೂಟ್ ಮೇಲೆ ಹೋಗ್ಬೇಕಂತೂ ನನಗಿನ್ನೂ ದೇವರು ಕೊಟ್ಟಿಲ್ಲ. ಅಮ್ಮನ ಓಂ ಶಕ್ತಿ ಅಮ್ಮನು ಇನ್ನೆಲ್ಲ ಕೊಟ್ಟೈತೆ. ಮನೆ ಸ್ವಂತ ಮಾಡ್ಕೊಂಡಿದ್ದೀರಿ, ತುಂಬ ಕಷ್ಟದಲ್ಲಿದ್ದವ್ರು ನಾವು. ಸ್ವಂತ ಮನೆ ಕಟ್ಕೊಂಡಿದ್ದೀರಿ, ಮತ್ತು ಒಂದಷ್ಟು ಬಾಡಿಗೆ ಬರೋಂಗೂ ಮಾಡ್ಕೊಂಡಿದ್ದೀರಿ. ಆದ್ರೂ ಅಂತಲೂ ನಾವು ಕೂತ್ಕೊಂಡಿಲ್ಲ. ನಾನೇನೋ ಒಂದು ಕೆಲಸ ಮಾಡ್ತಾಯಿರ್ತೀನಿ. ಜೀವನಕ್ಕಂತೂ ಕೊಟ್ಟಿದ್ದಾರೆ. ಎಲ್ಲ ಕೋಟಿಗಳು ಮಾಡಿಲ್ಲ ಅಂದರೂ ನಮ್ಮ ಜೀವನಕ್ಕಂತೂ ಸಾಯೋ ಗಂಟ ತಿನ್ನಷ್ಟು ಓಂ ಶಕ್ತಮ್ಮ ನನಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಓಂ ಶಕ್ತಮ್ಮ ನನಗೆ ಒಳ್ಳೇದು ಮಾಡಿದೆ. ಇವತ್ತು ಮನೆಯೆಲ್ಲ ಕಟ್ಕೊಂಡಿರೋದು ಆ ಅಮ್ಮನಿಂದನೇ. ನೀವು ಅಮ್ಮನ ನಂಬ್ರಿ, ಓಂ ಶಕ್ತಿಗಳು ನಿಷ್ಠೆಯಿಂದ ಹೋಗಿ ಭಕ್ತಿಯಿಂದ ಬನ್ನಿರಿ ಮನೆಗೆ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ನನ್ನ ಅನುಭವ ನಾನು ಹೇಳ್ತಾಯಿದ್ದೀನಿ. ಖಂಡಿತ ಯಾರೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ವಿಡಿಯೋ ನೋಡಿ ಎಲ್ಲರೂ ನೋಡಿ ಲೈಕ್ ಕೊಟ್ಟು ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ. ನೀವು ನೋಡಿ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್.